ಒಂದು ಕಡೆ ನಿಮಗೆಲ್ಲ ಗೊತ್ತಿರೋ ಹಾಗೆ 17 ಜನ ಜೈಲಲ್ಲಿದ್ದಾರೆ. ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಇನ್ನು ಕೆಲವರು 4 ಜನ ತುಮಕೂರು ಜೈಲಲ್ಲಿದ್ದಾರೆ. ಈ ನಡುವೆ ನಿಮ್ಗೆ ಗೊತ್ತಿದೆ, ಇಡೀ ಕಾರಣಕ್ಕಾಗಿ ನಾಗೇಂದ್ರ ಅವರು ಕೂಡ ಜೈಲಲ್ಲಿದ್ದಾರೆ. ನಿಮ್ಗೆ ಗೊತ್ತಿದೆ ಈಗೇನಾಗಿದೆ, ನಾಗೇಂದ್ರ ಕೂಡ ಜೈಲಲ್ಲಿದ್ದಾರೆ, ಸಚಿವ, ಮಾಜಿ ಸಚಿವ. ಮತ್ತೊಂದು ಕಡೆ ದರ್ಶನ್ ಕೂಡ ಜೈಲಲ್ಲಿದ್ದಾರೆ. ಎಲ್ಲರೂ ಕೂಡ ದರ್ಶನ್ ನೋಡಬೇಕು ಅಂತ ಹೋಗ್ತಾ ಇದ್ರೆ, ದರ್ಶನ್ ಹೇಗಾದರೂ ಮಾಡಿ ನಾಗೇಂದ್ರ ಅವರನ್ನು ಭೇಟಿ ಆಗಬೇಕು ಅಂತೇಳಿ ಟ್ರೈ ಮಾಡಿದ್ರಂತೆ. 1 ಸಲ, 2 ಸಲ, 3 ಸಲ, 4 ಸಲ. ನಾಗೇಂದ್ರಂಗೆ ಹಿಂಗಾಗ್ಬಿಟ್ಟಿದೆ, ಯಪ್ಪ ನಮ್ಮದೇ ಸಾಕಾಗೋಗಿದೆ, ಊರು ಬಾಗಿಲಾಗಿದೆ, ಇನ್ನು ಇವರನ್ನು ಕಟ್ಕೊಂಡು ನಾನೇನು ಮಾಡಲಿ ಅಂತೇಳಿ ಅವ್ರು ಎಸ್ಕೇಪ್ ಆಗ್ತಾನೇ ಇದ್ದಾರಂತೆ. ಆಮೇಲೆ ಇವತ್ತು ಉದ್ಯಮಿ ಮತ್ತು ಫ್ರೆಂಡ್ ಆಗಿರುವಂಥ ಹರ್ಷ ಮೆಲಾಂಟ ಇವತ್ತು ಭೇಟಿಯಾಗಿ ಬಂದ ನಂತರ ಹೇಳಿದರು, ಇಲ್ಲ ಚೆನ್ನಾಗಿದ್ದಾರೆ ದರ್ಶನ್, ಎಲ್ಲ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸಣ್ಣಾಗಿದ್ದಾರೆ, ದಪ್ಪ ಸಣ್ಣಾಗಿದ್ದಾರೆ, ಇದನ್ನೆಲ್ಲ ಹೇಳಿದ್ದಾರೆ. ಅಂದರೆ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ರಲ್ಲ, ಮನೆಯೂಟ ಕೊಡೋಕ್ಕೆ ಆಗೋದಿಲ್ಲ ಅಂತ ಆಲ್ರೆಡಿ ಕೋರ್ಟ್ ಕೂಡ ಹೇಳಿದೆ. ಆಮೇಲೆ ಪೊಲೀಸ್ ಅಧಿಕಾರಿಗಳು ಹೇಳಿದರು, ಏನಪ್ಪ ಮನೆಯೂಟ ಕೊಡಬೇಕಾ, ಎಲ್ಲ ಚೆನ್ನಾಗಿದೆಯಾ, ನನಗೊಂದು ಮಾಹಿತಿ ಕೊಡಿ ಅಂತೇಳಿ. ಅವ್ರೇನು ಮಾಡಿದ್ರು, ಇಲ್ಲ ಸ್ವಾಮಿ ಎಲ್ಲ ಕರೆಕ್ಟಾಗಿದೆ, ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿದೆ, ನಾವೇನು ಫಸ್ಟ್ ಕ್ಲಾಸಾಗಿ ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಮನೆ ಊಟ ಆಗುತ್ತೆ ಇಲ್ಲ, ಎಲ್ಲರೂ ಮನೆ ಊಟ ಕೊಟ್ಟರೆ ಮತ್ತು 5,000 ಜನ ಇದ್ದಾರೆ ಬೇರೆ, ಅವರಿಗೆಲ್ಲ ಕೊಡಬೇಕಾಗುತ್ತೆ, ದಯವಿಟ್ಟು ಕೊಡಬೇಡಿ ಅಂತೇಳಿ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಡಿ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗ. ರೇಣುಕಾ ಕೊಲೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ತನಿಖೆ ಚುರುಕು ಮಾಡಿದೆ. ಆರೋಪಿಗಳಾದ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗಿಸಲು ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಪ್ರಕರಣದ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ ಕಲ್ಪಿಸಿಕೊಡುವಂತೆ ತನಿಖಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಸದ್ಯ ಕೊಲೆ ಪ್ರಕರಣದ ತನಿಖೆ ಇನ್ನೂ. ಇದರ ಬಳಿಕ ಸ್ಪೆಷಲ್ ಪಾರ್ಕಿ ವಿಲವಿಲ, ಕಂಬಿ ಹಿಂದೆ ಮಾಸ್ಟರ್ ಪ್ಲಾನ್. ನಾಗೇಂದ್ರ ಭೇಟಿಗೆ ನಟ ದರ್ಶನ್ ರಣತಂತ್ರ. ಇತ್ತ ದರ್ಶನ್ ಜೈಲಿನಿಂದ ಹೊರಬರಲಾಗದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಜೈಲಿನ ಒಳಗಿದ್ರೂ ಹೊರಗಿರುವ ತನಗೆ ಗೊತ್ತಿರೋಷ್ಟು ಪ್ರಯತ್ನ ಮಾಡುತ್ತಿದ್ದಾರಂತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಕೇಸ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ತಾವೇ ಜೈಲಿನಿಂದ ಹೊರಬರಲು ಹರಸಾಹಸ ಪಡುತ್ತಿದ್ದಾರೆ. ಹೀಗಿರುವಾಗ ದರ್ಶನ್ 1 ಅಲ್ಲ 2 ಅಲ್ಲ 4 ಬಾರಿ ಭೇಟಿಗೆ ಯತ್ನಿಸಿದ್ದಾರಂತೆ. ಆದ್ರೆ ನಾಗೇಂದ್ರ ಅವರೇ ದರ್ಶನ್ ಭೇಟಿಗೆ ನಿರಾಕರಿಸಿದ್ದಾರಂತೆ. ಒಂದು ಕಡೆ ನಿಮಗೆಲ್ಲ ಗೊತ್ತಿರೋ ಹಾಗೆ 17 ಜನ ಜೈಲಲ್ಲಿದ್ದಾರೆ. ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಇನ್ನು ಕೆಲವರು 4 ಜನ ತುಮಕೂರು ಜೈಲಲ್ಲಿದ್ದಾರೆ. ಈ ನಡುವೆ ನಿಮ್ಗೆ ಗೊತ್ತಿದೆ, ಇಡೀ ಕಾರಣಕ್ಕಾಗಿ ನಾಗೇಂದ್ರ ಅವರು ಕೂಡ ಜೈಲಲ್ಲಿದ್ದಾರೆ. ನಿಮ್ಗೆ ಗೊತ್ತಿದೆ ಈಗೇನಾಗಿದೆ, ನಾಗೇಂದ್ರ ಕೂಡ ಜೈಲಲ್ಲಿದ್ದಾರೆ, ಸಚಿವ, ಮಾಜಿ ಸಚಿವ. ಮತ್ತೊಂದು ಕಡೆ ದರ್ಶನ್ ಕೂಡ ಜೈಲಲ್ಲಿದ್ದಾರೆ. ಎಲ್ಲರೂ ಕೂಡ ದರ್ಶನ್ ನೋಡಬೇಕು ಅಂತ ಹೋಗ್ತಾ ಇದ್ರೆ, ದರ್ಶನ್ ಹೇಗಾದರೂ ಮಾಡಿ ನಾಗೇಂದ್ರ ಅವರನ್ನು ಭೇಟಿ ಆಗಬೇಕು ಅಂತೇಳಿ ಟ್ರೈ ಮಾಡಿದ್ರಂತೆ. 1 ಸಲ, 2 ಸಲ, 3 ಸಲ, 4 ಸಲ. ನಾಗೇಂದ್ರಂಗೆ ಹಿಂಗಾಗ್ಬಿಟ್ಟಿದೆ, ಯಪ್ಪ ನಮ್ಮದೇ ಸಾಕಾಗೋಗಿದೆ, ಊರು ಬಾಗಿಲಾಗಿದೆ, ಇನ್ನು ಇವರನ್ನು ಕಟ್ಕೊಂಡು ನಾನೇನು ಮಾಡಲಿ ಅಂತೇಳಿ ಅವ್ರು ಎಸ್ಕೇಪ್ ಆಗ್ತಾನೇ ಇದ್ದಾರಂತೆ. ಆಮೇಲೆ ಇವತ್ತು ಉದ್ಯಮಿ ಮತ್ತು ಫ್ರೆಂಡ್ ಆಗಿರುವಂಥ ಹರ್ಷ ಮೆಲಾಂಟ ಇವತ್ತು ಭೇಟಿಯಾಗಿ ಬಂದ ನಂತರ ಹೇಳಿದರು, ಇಲ್ಲ ಚೆನ್ನಾಗಿದ್ದಾರೆ ದರ್ಶನ್, ಎಲ್ಲ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸಣ್ಣಾಗಿದ್ದಾರೆ, ದಪ್ಪ ಸಣ್ಣಾಗಿದ್ದಾರೆ, ಇದನ್ನೆಲ್ಲ ಹೇಳಿದ್ದಾರೆ. ಅಂದರೆ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ರಲ್ಲ, ಮನೆಯೂಟ ಕೊಡೋಕ್ಕೆ ಆಗೋದಿಲ್ಲ ಅಂತ ಆಲ್ರೆಡಿ ಕೋರ್ಟ್ ಕೂಡ ಹೇಳಿದೆ. ಆಮೇಲೆ ಪೊಲೀಸ್ ಅಧಿಕಾರಿಗಳು ಹೇಳಿದರು, ಏನಪ್ಪ ಮನೆಯೂಟ ಕೊಡಬೇಕಾ, ಎಲ್ಲ ಚೆನ್ನಾಗಿದೆಯಾ, ನನಗೊಂದು ಮಾಹಿತಿ ಕೊಡಿ ಅಂತೇಳಿ. ಅವ್ರೇನು ಮಾಡಿದ್ರು, ಇಲ್ಲ ಸ್ವಾಮಿ ಎಲ್ಲ ಕರೆಕ್ಟಾಗಿದೆ, ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿದೆ, ನಾವೇನು ಫಸ್ಟ್ ಕ್ಲಾಸಾಗಿ ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಮನೆ ಊಟ ಆಗುತ್ತೆ ಇಲ್ಲ, ಎಲ್ಲರೂ ಮನೆ ಊಟ ಕೊಟ್ಟರೆ ಮತ್ತು 5,000 ಜನ ಇದ್ದಾರೆ ಬೇರೆ, ಅವರಿಗೆಲ್ಲ ಕೊಡಬೇಕಾಗುತ್ತೆ, ದಯವಿಟ್ಟು ಕೊಡಬೇಡಿ ಅಂತೇಳಿ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಡಿ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗ. ರೇಣುಕಾ ಕೊಲೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ತನಿಖೆ ಚುರುಕು ಮಾಡಿದೆ. ಆರೋಪಿಗಳಾದ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗಿಸಲು ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಪ್ರಕರಣದ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ ಕಲ್ಪಿಸಿಕೊಡುವಂತೆ ತನಿಖಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಸದ್ಯ ಕೊಲೆ ಪ್ರಕರಣದ ತನಿಖೆ ಇನ್ನೂ. ಇದರ ಬಳಿಕ ಸ್ಪೆಷಲ್ ಪಾರ್ಕಿ ವಿಲವಿಲ, ಕಂಬಿ ಹಿಂದೆ ಮಾಸ್ಟರ್ ಪ್ಲಾನ್. ನಾಗೇಂದ್ರ ಭೇಟಿಗೆ ನಟ ದರ್ಶನ್ ರಣತಂತ್ರ.
ಇತ್ತ ದರ್ಶನ್ ಜೈಲಿನಿಂದ ಹೊರಬರಲಾಗದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಜೈಲಿನ ಒಳಗಿದ್ರೂ ಹೊರಗಿರುವ ತನಗೆ ಗೊತ್ತಿರೋಷ್ಟು ಪ್ರಯತ್ನ ಮಾಡುತ್ತಿದ್ದಾರಂತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಕೇಸ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ತಾವೇ ಜೈಲಿನಿಂದ ಹೊರಬರಲು ಹರಸಾಹಸ ಪಡುತ್ತಿದ್ದಾರೆ. ಹೀಗಿರುವಾಗ ದರ್ಶನ್ ಒಂದಲ್ಲ ಎರಡಲ್ಲ 4 ಬಾರಿ ಭೇಟಿಗೆ ಯತ್ನಿಸಿದ್ದಾರಂತೆ. ಆದ್ರೆ ನಾಗೇಂದ್ರ ಅವರೇ ದರ್ಶನ್ ಭೇಟಿಗೆ ನಿರಾಕರಿಸಿದ್ದಾರಂತೆ. ಒಂದು ಕಡೆ ನಿಮಗೆಲ್ಲ ಗೊತ್ತಿರೋ ಹಾಗೆ 17 ಜನ ಜೈಲಲ್ಲಿದ್ದಾರೆ. ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಇನ್ನು ಕೆಲವರು 4 ಜನ ತುಮಕೂರು ಜೈಲಲ್ಲಿದ್ದಾರೆ. ಈ ನಡುವೆ ನಿಮ್ಗೆ ಗೊತ್ತಿದೆ, ಇಡೀ ಕಾರಣಕ್ಕಾಗಿ ನಾಗೇಂದ್ರ ಅವರು ಕೂಡ ಜೈಲಲ್ಲಿದ್ದಾರೆ. ನಿಮ್ಗೆ ಗೊತ್ತಿದೆ ಈಗೇನಾಗಿದೆ, ನಾಗೇಂದ್ರ ಕೂಡ ಜೈಲಲ್ಲಿದ್ದಾರೆ, ಮಾಜಿ ಸಚಿವ. ಮತ್ತೊಂದು ಕಡೆ ದರ್ಶನ್ ಕೂಡ ಜೈಲಲ್ಲಿದ್ದಾರೆ. ಎಲ್ಲರೂ ಕೂಡ ದರ್ಶನ್ ನೋಡಬೇಕು ಅಂತ ಹೋಗ್ತಾ ಇದ್ರೆ, ದರ್ಶನ್ ಹೇಗಾದರೂ ಮಾಡಿ ನಾಗೇಂದ್ರ ಅವರನ್ನು ಭೇಟಿ ಆಗಬೇಕು ಅಂತೇಳಿ ಟ್ರೈ ಮಾಡಿದ್ರಂತೆ. 1 ಸಲ, 2 ಸಲ, 3 ಸಲ, 4 ಸಲ. ನಾಗೇಂದ್ರಂಗೆ ಹಿಂಗಾಗ್ಬಿಟ್ಟಿದೆ, ಯಪ್ಪ ನಮ್ಮದೇ ಸಾಕಾಗೋಗಿದೆ, ಊರು ಬಾಗಿಲಾಗಿದೆ, ಇನ್ನು ಇವರನ್ನು ಕಟ್ಕೊಂಡು ನಾನೇನು ಮಾಡಲಿ ಅಂತೇಳಿ ಅವ್ರು ಎಸ್ಕೇಪ್ ಆಗ್ತಾನೇ ಇದ್ದಾರಂತೆ. ಆಮೇಲೆ ಇವತ್ತು ಉದ್ಯಮಿ ಮತ್ತು ಫ್ರೆಂಡ್ ಆಗಿರುವಂಥ ಹರ್ಷ ಮೆಲಾಂಟ ಇವತ್ತು ಭೇಟಿಯಾಗಿ ಬಂದ ನಂತರ ಹೇಳಿದರು, ಇಲ್ಲ ಚೆನ್ನಾಗಿದ್ದಾರೆ ದರ್ಶನ್, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸಣ್ಣಾಗಿದ್ದಾರೆ, ದಪ್ಪ ಸಣ್ಣಾಗಿದ್ದಾರೆ, ಇದನ್ನೆಲ್ಲ ಹೇಳಿದ್ದಾರೆ. ಅಂದರೆ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ರಲ್ಲ, ಮನೆಯೂಟ ಕೊಡೋಕ್ಕೆ ಆಗೋದಿಲ್ಲ ಅಂತ ಆಲ್ರೆಡಿ ಕೋರ್ಟ್ ಕೂಡ ಹೇಳಿದೆ. ಆಮೇಲೆ ಪೊಲೀಸ್ ಅಧಿಕಾರಿಗಳು ಹೇಳಿದರು, ಏನರಪ್ಪ ಮನೆಯೂಟ ಕೊಡಬೇಕಾ, ಎಲ್ಲ ಚೆನ್ನಾಗಿದೆಯಾ, ನನಗೊಂದು ಮಾಹಿತಿ ಕೊಡಿ ಅಂತೇಳಿ. ಅವ್ರೇನು ಮಾಡಿದ್ರು, ಇಲ್ಲ ಸ್ವಾಮಿ ಎಲ್ಲ ಕರೆಕ್ಟಾಗಿದೆ, ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿದೆ, ನಾವೇನು ಫಸ್ಟ್ ಕ್ಲಾಸಾಗಿ ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಮನೆ ಊಟ ಆಗುತ್ತೆ ಇಲ್ಲ, ಎಲ್ಲರೂ ಮನೆ ಊಟ ಕೊಟ್ಟರೆ ಮತ್ತು 5,000 ಜನ ಇದ್ದಾರೆ ಬೇರೆ, ಅವರಿಗೆಲ್ಲ ಕೊಡಬೇಕಾಗುತ್ತೆ, ದಯವಿಟ್ಟು ಕೊಡಬೇಡಿ ಅಂತೇಳಿ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಡಿ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗ. ರೇಣುಕಾ ಕೊಲೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ತನಿಖೆ ಚುರುಕು ಮಾಡಿದೆ. ಆರೋಪಿಗಳಾದ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗಿಸಲು ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಪ್ರಕರಣದ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ ಕಲ್ಪಿಸಿಕೊಡುವಂತೆ ತನಿಖಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಸದ್ಯ ಕೊಲೆ ಪ್ರಕರಣದ ತನಿಖೆ ಇನ್ನೂ. ಇದರ ಬಳಿಕ ಸ್ಪೆಷಲ್ ಪಾರ್ಕಿ ವಿಲವಿಲ, ಕಂಬಿ ಹಿಂದೆ ಮಾಸ್ಟರ್ ಪ್ಲಾನ್. ನಾಗೇಂದ್ರ ಭೇಟಿಗೆ ನಟ ದರ್ಶನ್ ರಣತಂತ್ರ. ಇತ್ತ ದರ್ಶನ್ ಜೈಲಿನಿಂದ ಹೊರಬರಲಾಗದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಜೈಲಿನ ಒಳಗಿದ್ರೂ ಹೊರಗಿರುವ ತನಗೆ ಗೊತ್ತಿರೋಷ್ಟು ಪ್ರಯತ್ನ ಮಾಡುತ್ತಿದ್ದಾರಂತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಕೇಸ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ತಾವೇ ಜೈಲಿನಿಂದ ಹೊರಬರಲು ಹರಸಾಹಸ ಪಡುತ್ತಿದ್ದಾರೆ. ಹೀಗಿರುವಾಗ ದರ್ಶನ್ ಒಂದಲ್ಲ ಎರಡಲ್ಲ 4 ಬಾರಿ ಭೇಟಿಗೆ ಯತ್ನಿಸಿದ್ದಾರಂತೆ. ಆದ್ರೆ ನಾಗೇಂದ್ರ ಅವರೇ ದರ್ಶನ್ ಭೇಟಿಗೆ ನಿರಾಕರಿಸಿದ್ದಾರಂತೆ. ಒಂದು ಕಡೆ ನಿಮಗೆಲ್ಲ ಗೊತ್ತಿರೋ ಹಾಗೆ 17 ಜನ ಜೈಲಲ್ಲಿದ್ದಾರೆ. ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಇನ್ನು ಕೆಲವರು 4 ಜನ ತುಮಕೂರು ಜೈಲಲ್ಲಿದ್ದಾರೆ. ಈ ನಡುವೆ ನಿಮ್ಗೆ ಗೊತ್ತಿದೆ, ಇಡೀ ಕಾರಣಕ್ಕಾಗಿ ನಾಗೇಂದ್ರ ಅವರು ಕೂಡ ಜೈಲಲ್ಲಿದ್ದಾರೆ. ನಿಮ್ಗೆ ಗೊತ್ತಿದೆ ಈಗೇನಾಗಿದೆ, ನಾಗೇಂದ್ರ ಕೂಡ ಜೈಲಲ್ಲಿದ್ದಾರೆ, ಮಾಜಿ ಸಚಿವ. ಮತ್ತೊಂದು ಕಡೆ ದರ್ಶನ್ ಕೂಡ ಜೈಲಲ್ಲಿದ್ದಾರೆ. ಎಲ್ಲರೂ ಕೂಡ ದರ್ಶನ್ ನೋಡಬೇಕು ಅಂತ ಹೋಗ್ತಾ ಇದ್ರೆ, ದರ್ಶನ್ ಹೇಗಾದರೂ ಮಾಡಿ ನಾಗೇಂದ್ರ ಅವರನ್ನು ಭೇಟಿ ಆಗಬೇಕು ಅಂತೇಳಿ ಟ್ರೈ ಮಾಡಿದ್ರಂತೆ. 1 ಸಲ, 2 ಸಲ, 3 ಸಲ, 4 ಸಲ. ನಾಗೇಂದ್ರಂಗೆ ಹಿಂಗಾಗ್ಬಿಟ್ಟಿದೆ, ಯಪ್ಪ ನಮ್ಮದೇ ಸಾಕಾಗೋಗಿದೆ, ಊರು ಬಾಗಿಲಾಗಿದೆ, ಇನ್ನು ಇವರನ್ನು ಕಟ್ಕೊಂಡು ನಾನೇನು ಮಾಡಲಿ ಅಂತೇಳಿ ಅವ್ರು ಎಸ್ಕೇಪ್ ಆಗ್ತಾನೇ ಇದ್ದಾರಂತೆ. ಆಮೇಲೆ ಇವತ್ತು ಉದ್ಯಮಿ ಮತ್ತು ಫ್ರೆಂಡ್ ಆಗಿರುವಂಥ ಹರ್ಷ ಮೆಲಾಂಟ ಇವತ್ತು ಭೇಟಿಯಾಗಿ ಬಂದ ನಂತರ ಹೇಳಿದರು, ಇಲ್ಲ ಚೆನ್ನಾಗಿದ್ದಾರೆ ದರ್ಶನ್, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಸಣ್ಣಾಗಿದ್ದಾರೆ, ದಪ್ಪ ಸಣ್ಣಾಗಿದ್ದಾರೆ, ಇದನ್ನೆಲ್ಲ ಹೇಳಿದ್ದಾರೆ. ಅಂದರೆ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ರಲ್ಲ, ಮನೆಯೂಟ ಕೊಡೋಕ್ಕೆ ಆಗೋದಿಲ್ಲ ಅಂತ ಆಲ್ರೆಡಿ ಕೋರ್ಟ್ ಕೂಡ ಹೇಳಿದೆ. ಆಮೇಲೆ ಪೊಲೀಸ್ ಅಧಿಕಾರಿಗಳು ಹೇಳಿದರು, ಏನರಪ್ಪ ಮನೆಯೂಟ ಕೊಡಬೇಕಾ, ಎಲ್ಲ ಚೆನ್ನಾಗಿದೆಯಾ, ನನಗೊಂದು ಮಾಹಿತಿ ಕೊಡಿ ಅಂತೇಳಿ. ಅವ್ರೇನು ಮಾಡಿದ್ರು, ಇಲ್ಲ ಸ್ವಾಮಿ ಎಲ್ಲ ಕರೆಕ್ಟಾಗಿದೆ, ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿದೆ, ನಾವೇನು ಫಸ್ಟ್ ಕ್ಲಾಸಾಗಿ ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಮನೆ ಊಟ ಆಗುತ್ತೆ ಇಲ್ಲ, ಎಲ್ಲರೂ ಮನೆ ಊಟ ಕೊಟ್ಟರೆ ಮತ್ತು 5,000 ಜನ ಇದ್ದಾರೆ ಬೇರೆ, ಅವರಿಗೆಲ್ಲ ಕೊಡಬೇಕಾಗುತ್ತೆ, ದಯವಿಟ್ಟು ಕೊಡಬೇಡಿ ಅಂತೇಳಿ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಡಿ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗ. ರೇಣುಕಾ ಕೊಲೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್.
ತನಿಖೆ ಚುರುಕು ಮಾಡಿದೆ. ಆರೋಪಿಗಳಾದ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗಿಸಲು ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಪ್ರಕರಣದ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ ಕಲ್ಪಿಸಿಕೊಡುವಂತೆ ತನಿಖಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಸದ್ಯ ಕೊಲೆ ಪ್ರಕರಣದ ತನಿಖೆ ಇನ್ನೂ ಇದರ ಬಳಿಕ ಸ್ಪೆಷಲ್ ಪಾರ್ಕಿ ವಿಲವಿಲ ಕಂಬಿ ಹಿಂದೆ ಮಾಸ್ಟರ್ ಪ್ಲಾನ್. ನಾಗೇಂದ್ರ ಭೇಟಿಗೆ ನಟ ದರ್ಶನ್ ರಣತಂತ್ರ. ಇತ್ತ ದರ್ಶನ್ ಜೈಲಿನಿಂದ ಹೊರಬರಲಾಗದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಜೈಲಿನ ಒಳಗಿದ್ರೂ ಹೊರಗಿರುವ ತನಗೆ ಗೊತ್ತಿರೋ